ಬೆಳಗಾವಿಯಲ್ಲಿ ನಡೀತಾ ಇದೆ. ಉದ್ದೇಶ ಏನು ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು. ಉತ್ತರ ಕರ್ನಾಟಕ, ಹಳೆ ಮೈಸೂರು ಎರಡೂ ಒಂದೇ, ಅಖಂಡ ಕರ್ನಾಟಕ ಅನ್ನೋ ಒಂದು ಸಂದೇಶ ಬೀರುವಂಥ ಒಂದು ಅಧಿವೇಶನ ಇದು. ಆದರೆ ಕಳೆದ 2.5 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಅಧಿವೇಶನಗಳನ್ನು ಬಿಲ್ ಪಾಸ್ ಮಾಡ್ಕೊಳ್ಳೋಕ್ಕೆ ಮಾಡ್ತಾ ಇದ್ದಾರೆ. ಈ ಬಾರಿನೂ ಕೂಡ ಸುಮಾರು 30 ಬಿಲ್ಗಳು ಪಾಸ್ ಮಾಡೋಕ್ಕೆ ಬಂದಿದ್ದಾರೆ. ಇದನ್ನೆಲ್ಲ ಬೆಂಗಳೂರಲ್ಲೇ ಮಾಡ್ಕೊಬೋದಾಯಿತು. ಉತ್ತರ ಕರ್ನಾಟಕಕ್ಕೆ ಏನಾದರೂ ಅವಶ್ಯಕತೆ ಇದ್ದರೆ, ಅಭಿವೃದ್ಧಿಗೆ ಇದ್ದರೆ ಆ ಥರದ ಬಿಲ್ಲನ್ನು ಮಾಡಲಿ. ಅದು ಬಿಟ್ಟು ಬಿಲ್ಗಳು ಪಾಸ್ ಮಾಡೋಕ್ಕೋಸ್ಕರನೇ 3-4 ದಿನ ಇವರು ಟೈಮ್ ತಗೊಂಡ್ರೆ ಅಧಿವೇಶನದಲ್ಲಿ ಏನು ಚರ್ಚೆ ಮಾಡ್ತೀರಾ? ಉತ್ತರ ಕರ್ನಾಟಕ ಕಳೆದ 2 ಅಧಿವೇಶನದಲ್ಲಿ ಭರಪೂರವಾದಂಥ ಭರವಸೆಗಳನ್ನು CM ಅವರು ಕೊಟ್ಟಿದ್ದಾರೆ. ಕೆಲವು 6 ತಿಂಗಳು 1 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತ. ಇನ್ನೂ ಯಾವುದು ಮಾಡೇ ಇಲ್ಲ, ಕಂಪ್ಲೀಟೇ ಮಾಡಲಿಲ್ಲ. ಅಂದರೆ ಕಾಟಾಚಾರಕ್ಕೆ ಇಲ್ಲಿ ಅಧಿವೇಶನ ನಡೆಸುವಂಥ ಕೆಲಸ ಮಾಡ್ತಾರೆ. ಇದರ ವಿರುದ್ಧ ನಾವು ನಾಳೆ ದೊಡ್ಡ ಮಟ್ಟದಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಜನ ರೈತರ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀರಿ. ಉತ್ತರ ಕರ್ನಾಟಕಕ್ಕೆ ಆಗಿರೋ ಅನ್ಯಾಯ, ಕಬ್ಬು ಬೆಳೆಗಾರರಿಗೆ ಆಗಿರೋ ಅನ್ಯಾಯ, ಸಾಗುವಳಿ ಜಮೀನನ್ನು ಕೊಡದೆ ಸತಾಯಿಸ್ತಾ ಇರತಕ್ಕಂಥ ಸರ್ಕಾರ, ಈ ಎಲ್ಲ ರೈತ ವಿರೋಧಿಯಾದಂಥ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು ಈ ವಿಚಾರಗಳನ್ನು ಇಟ್ಕೊಂಡು ನಾಳೆ ವಿಕಾಸಸೌಧದ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾಳೆ ನಾವು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರು, ನಮ್ಮೆಲ್ಲ ಮುಖಂಡರುಗಳು ಕೂಡ ಹೋರಾಟವನ್ನು ನಾವು